35 ವರ್ಷಗಳಿಂದ ಸಣ್ಣದಾಗಿ ಒಂದು ಪೆಟ್ಟಿಗೆಯಲ್ಲಿ ಓಂ ಶಕ್ತಿ ಮಾಲೆ ಹಾಕೊಂಡ್ಬಂದಿದ್ದು. ಬೆಳೆದು ಬೆಳೆದು ಇವತ್ತು ಚಿಕ್ಕಮಗಳೂರಿನ ನಗರದಲ್ಲೇ 4-5 ಕಡೆಗಳಲ್ಲಿ ಓಂ ಶಕ್ತಿ ಪರಾಶಕ್ತಿ ಆರಾಧನೆ ಈ ಮಟ್ಟಕ್ಕೆ ತರಕ್ಕೆ ಎಲ್ಲ ಜನ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿದ್ದೀನಿ. ರಕ್ತ ಎಲ್ಲ ಒಂದೇ, ಕೆಂಪುದೇ ರಕ್ತ, ಅದರಲ್ಲಿ ಕಪ್ಪುದು ಕೆಂಪುದು ಬರಲ್ಲ. ತುಂಬ ಖುಷಿ ಆಗ್ತಿದೆ ಇವತ್ತು ಬಂದು ಇಲ್ಲಿ ಅನ್ನದಾನ ಮಾಡ್ತಿದ್ದಾರೆ. ಈ ಸಾವಿರಾರು ಜನ ಅನ್ನದಾನ ಮಾಡೋಕ್ಕೆ ಕಾರಣಕರ್ತರು ನಮ್ಮ ಸ್ನೇಹಿತರು, ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದವರು. ಇವತ್ತು ತಾವೆಲ್ಲರೂ ಕೂಡ ಚಿಕ್ಕಮಗಳೂರಿನಲ್ಲಿ ಓಂ ಶಕ್ತಿ ಪರಾಶಕ್ತಿಯ ಆರಾಧನೆ ಮಾಡ್ತಾ ತಿರುಮುಡಿಯನ್ನ ಸಮರ್ಪಿಸಿ ಭಕ್ತಿಭಾವದಿಂದ ದರ್ಶನ ಮಾಡಿ ಬರ್ಲಿಕ್ಕೆ ಹೊರಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ನಿಮ್ಮ ಮನಸ್ಸಿನೆಲ್ಲ ಸದ್ಭಾವನೆಯನ್ನ ಭಗವಂತ ಈಡೇರಿಸಲಿ ಅಂತೇಳಿ ಪ್ರಾರ್ಥಿಸಿ ಎಲ್ರಿಗೂ ಶುಭ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಶಾಂತಿನಗರದಲ್ಲಿ ಒಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಒಂದು ಹರಕೆ ಹೊತ್ಕೊಂಡು ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಮಾಲೆ ಹಾಕ್ಕೊಂಡು ಜಾಸ್ತಿ ಆಗ್ತಿದೆ. ಒಂದು ಅವ್ರ ಬೇಡಿಕೆ, ಒಂದು ಆ ಓಂ ಶಕ್ತಿ ಏನು ಮಾಲೆ ಹಾಕ್ಕೊಳ್ತಾರೆ ಅವ್ರದ್ದು ಒಂದು ನಂಬಿಕೆ. ಇದು ತುಂಬ ಖುಷಿ ಆಗ್ತಿದೆ ಇವತ್ತು ಬಂದು ಇಲ್ಲಿ ಅನ್ನದಾನ ಮಾಡ್ತಿದ್ದಾರೆ. ಸೊ ಇವತ್ತು ನನ್ನಿಲ್ಲಿ ನಮಗೆ ಒಂದು ಇಲ್ಲಿ ಕರೆಸಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರು ಈ ಎಲ್ಲರ ಮಧ್ಯದಲ್ಲಿ ನಮಗೆ ಬರೋಕ್ಕೆ. ಮತ್ತು ನಾಳೆ ಮತ್ತು ನಾಳೆನೂ ಮತ್ತು ಸಂತೆ ಮೈದಾನದಲ್ಲಿ ಮತ್ತು ರಾಮನಹಳ್ಳಿಯಲ್ಲಿ ನಡೀತಿದೆ ಅಂತ. ಸೊ ಈ ಮಾಲೆ ಹಾಕಿರೋ ಒಂದು ವಿಶ್ವಾಸ, ಅವರು ಏನು ಹರಕೆ ಇದೆ ಅದು ಹೊತ್ಕೊಂಡು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಒಂದು ಪರಂಪರೆ ನಡ್ಕೊಂಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. 35 ವರ್ಷಗಳಿಂದ ಸಣ್ಣದಾಗಿ ಒಂದು ಪೆಟ್ಟಿಗೆಯಲ್ಲಿ ಓಂ ಶಕ್ತಿ ಮಾಲೆ ಹಾಕೊಂಡ್ಬಂದಿದ್ದು.
ಮಾರ್ಕೆಟ್ ರೋಡ್ ಜನ, ಶಾಂತಿನಗರ ಜನ ಸಹಾಯದಿಂದ ಇವತ್ತು ನೂರಾರು ಜನ ಮಾಲೆ ಹಾಕಿ ಸಾವಿರಾರು ಜನ ಅನ್ನದಾನ ಮಾಡೋಕ್ಕೆ ಕಾರಣಕರ್ತರು ನಮ್ಮ ಸ್ನೇಹಿತರು. ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದವರು, ನನಗೆ ಎಲ್ಲ ಜನಾಂಗ ಕೂಡ ಸಪೋರ್ಟ್ ಮಾಡ್ಯಾರ. ಈ ದೇವಸ್ಥಾನನ ಈ ಮಟ್ಟಕ್ಕೆ ತರೋಕ್ಕೆ ಎಲ್ಲ ಜನ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದೀನಿ. ಮುಂದಕ್ಕೂ ಆ ಸಹಕಾರ ಇರಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡ್ತಾ, ಈ ದೇವಸ್ಥಾನ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದಂಗೆ ಹಾಕಿದ್ರು. ನಾವು ಮೊದಲು 4 ಜನ ಆದರು, ಇವಾಗ 100, 200, 300, 400 ಜನ ಆಗ್ತಾಯಿದ್ದಾರೆ. ಈ ಮಾರ್ಕೆಟ್ ರೋಡಿಂದ ಸಹಾಯ ಮಾಡೋದು, ನಮ್ಮ ಏರಿಯಿಂದ ಜನ ನಮ್ಮ ಸ್ನೇಹಿತರು ಸಹಾಯ ಮಾಡಿದ್ದು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ಆವತ್ತು ಕಷ್ಟಕಾಲದಲ್ಲಿ ದೇವಸ್ಥಾನವನ್ನು ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಬೆಳೆದಿದೆ. ಇವತ್ತು ನೂರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ತಾರೆ ಅಂದರೆ ಅದಕ್ಕೆಲ್ಲ ನಮ್ಮ ಸ್ನೇಹಿತರು, ನಮ್ಮೆಲ್ಲರೂ, ನಮ್ಮ ರಿಯಾಜ್ ಬೈ, ನಾಸಿರ್ ಬೈ, ಪಿಂಟು, ನಮಗೆ ಇವರೆಲ್ಲ ಕೂಡ ಸಹಾಯ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ಇವರು ಸಹಕಾರ ಈ ದೇವಸ್ಥಾನ ಇರೋ ತನಕ, ನಾವಿರೋ ತನಕ ಮಾಡಲಿ ಅಂತ ವಿನಂತಿಯನ್ನು ಮಾಡ್ತೀನಿ. ಇವತ್ತು ಅನ್ನದಾನ ಕಾರ್ಯಕ್ರಮ ಆಯಿತು, ಇಡ್ಮುಡಿ ಕಾರ್ಯಕ್ರಮ ಆಯಿತು. ಬೆಳಗ್ಗೆ ಇಡ್ಮುಡಿ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮದೊಂದು ಪದ್ಧತಿ ಇದೆ, ಮೇಲೆ ಬಂದು ಗರುಡ ಸುತ್ತಿದ ತಕ್ಷಣ ಇಡ್ಮುಡಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸುಮಾರು 11 ಗಂಟೆಗೆ 10ವರೆಗೆ ಗರುಡ ಬಂದು ಸುತ್ತು 11 ಗಂಟೆಗೆ ಸ್ಟಾರ್ಟ್ ಆಯಿತು. 12ವರೆಗೆ ಊಟ ಸ್ಟಾರ್ಟ್ ಆಗಿದೆ. ಸಿಡಿ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಎಲ್ಲ ಕೂಡ, ಕೌನ್ಸಿಲರ್ಲ್ಲ ಬಂದು ಎಲ್ಲರೂ ಕೂಡ ಈ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಇವರ ಆಶೀರ್ವಾದ ಈ ಆಶೀರ್ವಾದ ಇರಲಿ ಅಂತ ವಿನಂತಿಯನ್ನು ಮಾಡ್ತಾರೆ. ಇಲ್ಲಿ ಪವಾಡನೇ ಒಂದು ಶಕ್ತಿನೇ. ಇದು ಈಶ್ವರನಿಗೆ ಜನ್ಮ ಕೊಟ್ಟಿದ್ದು ಆದಿಶಕ್ತಿ, ಅದೇ ಪವಾಡ. ಎಷ್ಟೋ ಜನ ಪಡ್ಕೊಂಡು ಇದ್ದವರೆಲ್ಲ ಇವತ್ತು ಮಾಲೆ ಹಾಕಿ ನನ್ನಕ್ಕಂತ ಒಂದು ಹೆಜ್ಜೆ ಮುಂದೆ ಚೆನ್ನಾಗಿ ಅನುಕೂಲವಾಗಿದ್ದಾರೆ. ಅದೇ ಪವಾಡ ಅಮ್ಮಂದು. ಎಲ್ಲರಿಗೂ ನಮಸ್ಕಾರ. ಮೊತ್ತ ಈ ಮಟ್ಟಕ್ಕೆ ಈ ದೇವಸ್ಥಾನ ತಂದಿದ್ದಾನೆ, ತುಂಬ ದೊಡ್ಡ ಮಾತಿದು. ಅವರಿಂದ ಈಗ ಈ ಬೀದಿಗೆ ಚೆನ್ನಾಗಾಗಿದೆ, ಮುಂದಕ್ಕೂ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರಿಗೆ ಒಂದು ದೇವರೊಂದು ಶಕ್ತಿ ಕೊಟ್ಟು, ಅವ್ರಿಗೆ ಒಂದು ಧೈರ್ಯ ಕೊಟ್ಟು ಇಲ್ಲಿ ತನಕ ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ವ್ಯಕ್ತಿ, ತುಂಬ ಹೆಸರು ತೊಗೊಂಡಿದ್ದಾರೆ, ತುಂಬ ಒಳ್ಳೆಯ ಮನುಷ್ಯ ಅಂತ. ಅವ್ರಿಗೆ ಏನು ಹೇಳೋದಣ್ಣ, ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಅವ್ರದ್ದು ರಾಜಕೀಯ ನಡೆಸ್ತಾರೆ. ಅದು ಬಿಟ್ಟರೆ ರಕ್ತ ಎಲ್ಲ ಒಂದೇ, ಕೆಂಪುದೇ ರಕ್ತ, ಅದರಲ್ಲಿ ಕಪ್ಪುದು ಬರಲ್ಲ. ರಾಜಕೀಯಕ್ಕೆ ಮಾತ್ರ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾರೆ. ಅದು ಬಿಟ್ಟರೆ ಬೇರೆದು ವಿಷಯ ಏನಿಲ್ಲ. ಸೇರಬೇಕು, ಒಂದಾಗಿ ಹೋದ್ರೇ ಮುಂದಿಗೆ ಜನಗಳು ಬಡಾವಣೆ ಜಾಸ್ತಿ ಆಗುತ್ತೆ, ಬೆಳೀತಾರೆ, ಒಂದಿಗೊಂದು ಸಹಾಯ ಮಾಡ್ತಾರೆ.